ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಹೇಳಿ. ನಮ್ಮ ಉಪವಾಸ ದಿವಸಗಳ 4ನೇ ದಿನದ ಧ್ಯಾನಕ್ಕಾಗಿ ನನ್ನೆಲ್ಲರನ್ನು ಸ್ವಾಗತಿಸೋನಾಗಿದ್ದೇವೆ. ಧ್ಯಾನಕ್ಕಾಗಿ ಅರಿಸಿಕೊಂಡ ಸಕ್ರಿಯದ ಬಾಬು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 18ರಿಂದ 25 ತನಕ ಇರುವ ವಚನಗಳು. ಈ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥದ್ದು ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯುವಂಥ ವಿಚಾರವಾಗಿ. ಇಲ್ಲಿ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಸದಾಕಾಲ ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಿರಿ, ಅದಕ್ಕನುಸಾರವಾಗಿ ಜೀವಿಸುವಂಥದ್ದೇ ಬಹಳ ಸೂಕ್ಷ್ಮವಾಗಿ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಹಾಗಿರುವಾಗ ನಾವು ಅದನ್ನು ಆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದಕ್ಕೆ ಅನುಸಾರವಾಗಿ ಜೀವಿಸಬಿದ್ದಲ್ಲಿ ನಾವು ಕರ್ತನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಾಗಬಹುದು. ಇಲ್ಲಿ ಮೊದಲನೇದಾಗಿ ದೇವರ ವಾಕ್ಯ ಒಂದು ಸಾಧನೆವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ವಚನ 18ರಲ್ಲಿ ಹೇಳಿರುವ ಪ್ರಕಾರವಾಗಿ ಸತ್ಯಬೋಧನೆಯ ವಾಕ್ಯ ಎಂಬುದಾಗಿ. ಇಲ್ಲಿ ಸತ್ಯವೇದದಲ್ಲಿ ನಾವು ಅದೇ ವಾಕ್ಯವನ್ನು ಯೋಹಾನ ಬರೆದ ವಾಕ್ಯ 3ನೇ ಅಧ್ಯಾಯ ಅದರ 5ನೇ ವಚನಕ್ಕೆ ಹೋಲಿಸಿ ನೀಡುವಾಗ ಅಲ್ಲಿ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೀರು ದೇವರ ವಾಕ್ಯವನ್ನು ಸೂಚಿಸುವುದಾಗಿ. ನಾವು ಹೊಸದಾಗಿ ಹುಟ್ಟಬೇಕಾದರೆ ದೇವರ ವಾಕ್ಯ ಅತಿ ಮುಖ್ಯವಾದ ಒಂದು ಸಾಧನವಾಗಿ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುವಂಥದ್ದೇ ಸತ್ಯವಾಗಿದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಎರಡನೇದಾಗಿ ದೇವರ ವಾಕ್ಯವನ್ನು ನಮ್ರತೆಯಿಂದ ಇಲ್ಲ ದೀನತೆಯಿಂದ ನಾವು ಅಂಗೀಕರಿಸಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಜೀವಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ದೇವರ ವಾಕ್ಯವನ್ನು ಓದುವಂಥದ್ದು ಮಾತ್ರವಲ್ಲ, ಇಲ್ಲವೇ ಕೇಳುವಂಥದ್ದು ಮಾತ್ರವಲ್ಲ, ಏನೇ ಅರ್ಥಗರ್ಭಿತವಾದ ರೀತಿಯಲ್ಲಿ ಆಳವಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಅನುಸಾರವಾಗಿ ಜೀವಿಸುವಂಥದ್ದು ಪ್ರತಿಯೊಬ್ಬ ಕ್ರಿಸ್ತಿಯ ಜೀವನದ ಬಹಳ ಮುಖ್ಯವಾದ ವಿಚಾರ ಎಂಬುದಾಗಿ ನಾವು ಅಳವಡಿಸಿಕೊಂಡು ಜೀವಿಸಬೇಕಾಗುತ್ತಿದೆ. ಇಲ್ಲಿ ದೇವರ ವಾಕ್ಯವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಾಗ ಅದರಲ್ಲಿ ನಾವು ಹಲವಾದ ರೀತಿಯಲ್ಲಿ ಜೀವನ ಮಾಡುವಾಗ ದೇವರ ವಾಕ್ಯ ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸುವಂಥದ್ದು ಮಾತ್ರವಲ್ಲದೆ ಪಾಪದ ಶಕ್ತಿಯಿಂದ ಕೂಡ ನಮ್ಮನ್ನು ಬಿಡುಗಡೆಗೊಳಿಸುವಂಥ ಒಂದು ಮುಖ್ಯವಾದ ವಿಚಾರವಾಗಿ ಪರಿಣಮಿಸುವಂಥದ್ದಾಗಿದೆ. ಮೊದಲನೇದಾಗಿ ದೇವರ ವಾಕ್ಯ ಒಂದು ಕೈಗನ್ನಡಿಯಂತೆ ಕಾರ್ಯನಿರ್ವಹಿಸುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಆಳವಾಗಿ ದೇವರ ವಾಕ್ಯಕ್ಕೆ ಒತ್ತನ್ನು ಕೊಟ್ಟು ಅದನ್ನು ನಾವು ಅಳವಡಿಸಿಕೊಂಡು ಜೀವಿಸುವಾಗ ದೇವರ ವಾಕ್ಯ ನಮ್ಮ ನಿಜ ಸ್ಥಿತಿಯನ್ನು ತಿಳಿಯಪಡಿಸುವಂಥ ಒಂದು ಸಾಧನವಾಗಿ ಹೊರಹೊಮ್ಮುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ದೇವರ ಸೇವಕರಾದಂಥ ಜಾರ್ಜ್ ಮುಲ್ಲರ್ ಹೇಳಿದಂಥ ಒಂದು ವಿಚಾರ, ನಾನು 151ನೇ ಸಾರಿ ಸತ್ಯವನ್ನು ಓದ್ತಾ ಇದ್ದೇನೆ, ಅದು ಪ್ರತಿ ಸಲ ನನಗೆ ಒಂದು ಹೊಸ ಸಂದೇಶವನ್ನು ನೀಡುವಂಥದ್ದಾಗಿದೆ ಎಂಬುದಾಗಿ ಹೇಳು. ಅದರ ಅರ್ಥ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಅದಕ್ಕನುಸಾರವಾಗಿ ಜೀವಿಸುವಂಥದ್ದು ಭಾಳ ಮುಖ್ಯವಾದ ವಿಚಾರ. ನಾಲ್ಕನೇದಾಗಿ ಬೇರೂರಿರುವ ವಾಕ್ಯಕ್ಕೆ ನಾವು ನಮ್ರತೆಯನ್ನು ನಡೆಯಬೇಕಾಗಿರತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ 21ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನಮ್ಮಲ್ಲಿ ಜೀವಂತವಾಗಿರುವ ಹಾಗೆ ಈ ವಾಕ್ಯವನ್ನು ನಾವು ಸೂಕ್ಷ್ಮದಿಂದ ಕಾಣಬೇಕಾಗಿದೆ. ನಮ್ಮ ಆತ್ಮಿಕ ಜೀವನದಲ್ಲಿ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ ನಮ್ಮಲ್ಲಿ ಒಂದು ಸಮೃದ್ಧಿತನವನ್ನು ತೋರಿಸುವಂಥದ್ದಾಗಿದೆ. ಸಮೃದ್ಧಿಯಾದ ಜೀವನದಲ್ಲಿ ನಮ್ಮನ್ನು ಸಾಧಿಸಲಿಕ್ಕೆ ಬಲಪಡಿಸುವಂಥದ್ದಾಗಿದೆ. ಸದಾ ಜೀವವುಳ್ಳ ವಾಕ್ಯವಾಗಿ ಹೊರಹೊಮ್ಮುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಈ ನಿಟ್ಟಿನಲ್ಲಿ ದೇವರ ವಾಕ್ಯವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಓದುವಂಥ ಅರ್ಥೈಸಿಕೊಳ್ಳುವಂಥ ಅದಕ್ಕನುಸಾರವಾಗಿ ಜೀವಿಸುವಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗಿದೆ. ಆ ನಿಟ್ಟಿನಲ್ಲಿ ಸರ್ವಶಕ್ತನಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುವಂತಾಗಲಿ ಎಂದು